ಇನ್ನು ಎಸ್ಐಟಿ ಮುಖ್ಯಸ್ಥರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಣವ್ ಮೊಹಾಂತಿ ಕೇಂದ್ರ ಸರ್ಕಾರಕ್ಕೆ ಹೋದ್ರೆ ಅಂದ್ರೆ ಕೇಂದ್ರ ಸೇವೆಗೆ ಹೋದ್ರೆ ಬದಲಾವಣೆಯಾಗುತ್ತೆ, ಕೇಂದ್ರಕ್ಕೆ ಹೋದ್ರೆ ಮಾತ್ರ ಬದಲಾವಣೆ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತೆ. 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 ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ, ಅದಕ್ಕೋಸ್ಕರನೇ ಎಸ್ಐಟಿಯನ್ನು ರಚನೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾರನ್ನು ರಕ್ಷಿಸುವ ಅಜೆಂಡಾ ಇಲ್ಲ, ಯಾರನ್ನು ಸಿಕ್ಕಾಕ್ಸೋ ಉದ್ದೇಶನೂ ಇಲ್ಲ, ಪಾರದರ್ಶಕವಾಗಿ ತನಿಖೆ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಅಂದಿದ್ದಾರೆ ಹೋಮ್ ಮಿನಿಸ್ಟರ್. ನಮಗೇನು ಯಾಕೆ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ? ನಾವು ಇಲ್ಲ ಅಂದರೆ ನಾವು SIT ಯಾಕೆ ಮಾಡ್ತಾ ಇದ್ವಿ? ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದಷ್ಟೇ ನಮಗೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು SITಯನ್ನು ಮಾಡಿದ್ದೇವೆ. SIT ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಅಷ್ಟೇ ನಮಗೆ ಬೇಕಾಗಿರೋದು, ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕೆಂದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನು ರಕ್ಷಣೆ ಮಾಡಬೇಕು, ಯಾರನ್ನು ಸಿಕ್ಕಿ ಹಾಕಿಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ. ಯಾರೂ ಕೂಡ ಅದನ್ನು ತಪ್ಪು ಭಾವನೆಯಿಂದ ನೋಡಬಾರ್ದು. ನನ್ನ ವಿನಂತಿ ಏನು ಅಂದರೆ, ನಾವು ಭಾಳ ಟ್ರಾನ್ಸ್ಪರೆಂಟಾಗಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಸರ್ಕಾರಕ್ಕಿರುವಂಥ ಅಜೆಂಡಾ ಅಷ್ಟೇ, ನಮಗೆ ಟ್ರಾನ್ಸ್ಪರೆಂಟಾಗಿ ತನಿಖೆ ಆಗಬೇಕು ಅಂತ. ನಾನು ಹೇಳಿದ್ದೀನಲ್ಲ, ಧರ್ಮಸ್ಥಳ ಅಪ್ಡೇಟ್ಸು ಏನು ನಾವು ಮಾತಾಡೋದಿಲ್ಲ. ಯಾವುದೇ ವಿಷಯವನ್ನು ನಾವು ಚರ್ಚೆನೂ ಮಾಡೋದಿಲ್ಲ. ಅದು ಸಂಪೂರ್ಣವಾಗಿ ತನಿಖೆ ಮುಗಿದು ನಮಗೆ ವರದಿ ಬರೋವರೆಗೂ ನಾವ್ಯಾರೂ ಕೂಡ ಮಾತಾಡಲೂಬಾರ್ದು. ಯಾಕೆಂದರೆ ಅದರಲ್ಲಿ ನಮಗೇನು ಆಸಕ್ತಿ ಏನಿಲ್ಲ. ನಮಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು. ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವ್ಯಾರೂ ಕೂಡ ಮಾತಾಡೋದಿಲ್ಲ. ಎಸ್, ಇದು ಸರ್ಕಾರದ ನಿಲುವು. ಜೊತೆಗೆ ಈಗಾಗಲೇ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ಹೆಚ್ಚುವರಿ ಸಿಬ್ಬಂದಿಯ ವ್ಯವಸ್ಥೆ ಕೂಡ ಆಗಿದೆ. SIT ತಂಡಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಅಂದಿದೆ ಸರ್ಕಾರ. ಈಗಾಗಲೇ 5 ಪಾಯಿಂಟ್ಗಳಲ್ಲಿ ಶೋಧ ನಡೆಸಲಾಗಿದೆ, ಏನೂ ಸಿಕ್ಕಿಲ್ಲ ಈವರೆಗೆ. ಆದರೆ 6ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ನಡೀತಾ ಇದ್ದು ಜನಕ್ಕೆ ಸಹಜವಾಗಿ ಕುತೂಹಲ ಇದೆ.